ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕರ್ನಾಟಕ ರಾಜ್ಯ ವಿಭಿನ್ನ ಮತ್ತು ವಿಶೇಷ ಸಂಸ್ಕೃತಿಗೆ ಹೆಸರುವಾಸಿಯಾಗಿರುವಂಥದ್ದು. ಇಲ್ಲಿ ವಿಶೇಷವಾದಂತಹ ಆಚರಣೆಗಳು ಸಾಕಷ್ಟು. ವಿಜಯಪುರದಲ್ಲಿಯೂ ಕೂಡ ಇದೇ ರೀತಿ ಬಡಿಗೆ ಜಾತ್ರೆ ಭಾರಿ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದೆ. ಬಡಿಗೆಯಿಂದ ಪರಸ್ಪರ ಹೊಡೆದಾಡೋದೇ ಇಲ್ಲಿ ಜಾತ್ರೆ. ಅದರಲ್ಲೂ ಬಡಿಗೆ ಮುರಿದ್ರೆ ಇನ್ನೂ ಖುಷಿ, ಇನ್ನೂ ಉತ್ಸಾಹ ಹೆಚ್ಚಾಗುತ್ತೆ ಇಲ್ಲಿನ ಜನರಿಗೆ. ಮುದ್ದೇಬಿಹಾಳದ ಕೌಡಿಮಟ್ಟಿಯಲ್ಲಿ ಈ ರೀತಿಯ ಒಂದು ವಿಶೇಷ ಜಾತ್ರೆ ನಡೆಯುತ್ತೆ. ಬಡಿಗೆಗಳಿಂದ ಪರಸ್ಪರ ಜನ ಹೊಡೆದಾಡ್ತಾರೆ. ಇದೇ ಜಾತ್ರೆ ಇಲ್ಲಿ ಜುಮ್ಮಣ್ಣಜ್ಜನ ಜಾತ್ರೆ ಅಂತಾನೆ ಪ್ರಸಿದ್ಧವಾಗಿರುವಂತಹ ಜಾತ್ರೆ ಇದು. ವಿಜಯಪುರದಲ್ಲಿ ನಡೆಯುವಂತಹ ಒಂದು ವಿಶೇಷವಾದಂತಹ ಜಾತ್ರೆ. ಜನ ಯಾವ ರೀತಿ ಬಡಿಗೆಯಿಂದ ಹೊಡೆದಾಡ್ತಾರೆ, ಅದೇ ಸಂದರ್ಭದಲ್ಲಿ ಯಾವ ರೀತಿ ಆಚರಣೆಗೆ ಸಾಕ್ಷಿ ಆಗ್ತಾರೆ ಅನ್ನೋದನ್ನು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಡಿಗೆ ಮುರಿದ್ರೂ ಕೂಡ ಇವರು ಜಾತ್ರೆ ಮಾತ್ರ ಬಿಡೋದಿಲ್ಲ. ಮತ್ತಷ್ಟು ಹುರುಪು ಹುಮ್ಮಸ್ಸು ಇವರಲ್ಲಿ ಮನೆ ಮಾಡುತ್ತೆ. ಬಡಿಗೆಯಿಂದ ಪರಸ್ಪರ ಹೊಡೆದಾಡುವಂತಹ ಜಾತ್ರೆಗೆ ಇದರ ವಿಶೇಷತೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮುದ್ದೇಬಿಹಾಳದ ಕೌಡಿಮಟ್ಟಿಯಲ್ಲಿ ಈ ರೀತಿಯ ಒಂದು ವಿಶೇಷ ಜಾತ್ರೆ ನಡೆಯುತ್ತೆ. ಕರ್ನಾಟಕ ರಾಜ್ಯ ವಿಭಿನ್ನ ಮತ್ತು ವಿಶೇಷ ಸಂಸ್ಕೃತಿಗೆ ಹೆಸರುವಾಸಿಯಾಗಿರುವಂಥದ್ದು. ಇಲ್ಲಿ ವಿಶೇಷವಾದಂತಹ ಆಚರಣೆಗಳು ಸಾಕಷ್ಟು. ವಿಜಯಪುರದಲ್ಲಿಯೂ ಕೂಡ ಇದೇ ರೀತಿ ಬಡಿಗೆ ಜಾತ್ರೆ ಭಾರಿ ಪ್ರಸಿದ್ಧತೆಯನ್ನು ಪಡೆದುಕೊಂಡಿದೆ. ಬಡಿಗೆಯಿಂದ ಪರಸ್ಪರ ಹೊಡೆದಾಡೋದೇ ಇಲ್ಲಿ ಜಾತ್ರೆ. ಅದರಲ್ಲೂ ಬಡಿಗೆ ಮುರಿದ್ರೆ ಇನ್ನೂ ಖುಷಿ, ಇನ್ನೂ ಉತ್ಸಾಹ ಹೆಚ್ಚಾಗುತ್ತೆ ಇಲ್ಲಿನ ಜನರಿಗೆ. ಮುದ್ದೇಬಿಹಾಳದ ಕೌಡಿಮಟ್ಟಿಯಲ್ಲಿ ಈ ರೀತಿಯ ಒಂದು ವಿಶೇಷ ಜಾತ್ರೆ ನಡೆಯುತ್ತೆ. ಬಡಿಗೆಗಳಿಂದ ಪರಸ್ಪರ ಜನ ಹೊಡೆದಾಡ್ತಾರೆ. ಇದೇ ಜಾತ್ರೆ ಇಲ್ಲಿ ಜುಮ್ಮಣ್ಣಜ್ಜನ ಜಾತ್ರೆ ಅಂತಾನೆ ಪ್ರಸಿದ್ಧವಾಗಿರುವಂತಹ ಜಾತ್ರೆ ಇದು. ವಿಜಯಪುರದಲ್ಲಿ ನಡೆಯುವಂತಹ ಒಂದು ವಿಶೇಷವಾದಂತಹ ಜಾತ್ರೆ. ಜನ ಯಾವ ರೀತಿ ಬಡಿಗೆಯಿಂದ ಹೊಡೆದಾಡ್ತಾರೆ, ಅದೇ ಸಂದರ್ಭದಲ್ಲಿ ಯಾವ ರೀತಿ ಆಚರಣೆಗೆ ಸಾಕ್ಷಿ ಆಗ್ತಾರೆ ಅನ್ನೋದನ್ನು ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಡಿಗೆ ಮುರಿದ್ರೂ ಕೂಡ ಇವರು ಜಾತ್ರೆ ಮಾತ್ರ ಬಿಡೋದಿಲ್ಲ. ಮತ್ತಷ್ಟು ಹುರುಪು ಹುಮ್ಮಸ್ಸು ಇವರಲ್ಲಿ ಮನೆ ಮಾಡುತ್ತೆ. ಬಡಿಗೆಯಿಂದ ಪರಸ್ಪರ ಹೊಡೆದಾಡುವಂತಹ ಜಾತ್ರೆಗೆ ಇದರ ವಿಶೇಷತೆ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮುದ್ದೇಬಿಹಾಳದ ಕೌಡಿಮಟ್ಟಿಯಲ್ಲಿ ಈ ರೀತಿಯ ಒಂದು ವಿಶೇಷ ಜಾತ್ರೆ ನಡೆಯುತ್ತೆ. आप